ನಮಸ್ಕಾರ ಸ್ನೇಹಿತರೆ, ಜೈ ಮಾತಾದಿ. ನಿಮ್ಮ ಸ್ವಂತ ಯೂಟ್ಯೂಬ್ ಚಾನಲ್ಗೆ ನಾವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಸ್ನೇಹಿತರೆ, ಮಕರ ರಾಶಿಯವರೇ, ನಿಮ್ಮ ರಾಶಿ ಚಕ್ರ ಚಿಹ್ನೆಯು ಅಂತಿಮವಾಗಿ ಸತ್ಯವನ್ನು ಬಹಿರಂಗಪಡಿಸಲಿದೆ. ನೀವು ನಿಮ್ಮ ಆತ್ಮವು ತಿಳಿದುಕೊಳ್ಳಲು ಕಾಯುತ್ತಿದ್ದು. ಹೌದು ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ಹೇಳುತ್ತಿರುವುದು ಏನೆಂದರೆ, ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೀವು ಅನೇಕ ಬಾರಿ ಯಾರು ನನ್ನ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದಾರೆ, ಆದರೆ ನೀವು ಎಂದಾದರೂ ನಾನು ಗಮನ ಕೊಡಲಿಲ್ಲ. ಆದರೆ ಇಂದು ಈ 5 ಮುಖಗಳು, ಹೌದು ಸ್ನೇಹಿತರೆ, ಇಂದು ಆ 5 ಮುಖಗಳು ಮುಂದೆ ಬಂದಿವೆ. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ವಿರುದ್ಧ ಯಾರೋ ಕಾಗದ ಬರೆದಿದ್ದಾರೆ ಎಂಬುದು ಗೊತ್ತಿಲ್ಲ, ಆದರೆ ನಮಗೆ ಅದು FRI ಎಂಬ ಹೆಸರಿನಿಂದ ತಿಳಿದು ಬಂದಿದೆ. ಮತ್ತು ನೀವು ಅದನ್ನು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಪ್ಪು ಮಾಡಬೇಡಿ, ಏಕೆಂದರೆ ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ನೀವು ಈ 5 ಮುಖಗಳನ್ನು ಗುರುತಿಸದಿದ್ದರೆ ನಿಮ್ಮ ಜೀವನದ ಅತಿ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ನೀವು ಈ ಅವಕಾಶವನ್ನು ಪಡೆದುಕೊಳ್ಳದಿದ್ದರೆ ಮತ್ತು ನೀವು ಅದನ್ನು ಕಳೆದುಕೊಂಡರೆ, ಈ 5 ಮುಖಗಳು ಸಾಮಾನ್ಯ ಮುಖಗಳಲ್ಲ. ಇದು ನಿಮಗೆ ತುಂಬ ತೊಂದರೆ ಕೊಡುತ್ತಿವೆ. ಮತ್ತು ಇದೀಗ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಶಾಂತಿ ಮತ್ತು ಸಂತೋಷದಿಂದ ಬದುಕಲು ಬಯಸಿದರೆ ತಕ್ಷಣವೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏಕೆಂದರೆ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ, ಅದು ನಿಮಗೆ ಗೊತ್ತಾಗುವುದಿಲ್ಲ. ನಮ್ಮ ಭಗವಾನ್ ರಾಮ ಮತ್ತು ನಮ್ಮ ತಾಯಿ ಸೀತಾ ಅವರಿಗೆ ಅದನ್ನು ತಿಳಿದುಕೊಳ್ಳಲು ಸಮಯ ಬಂದಿರುವುದು ತುಂಬ ಸಂತೋಷವಾಗಿರುತ್ತದೆ. ಬ್ರಹ್ಮಾಂಡವು ನಿಮ್ಮ ಬಳಿಗೆ ಬಂದಿದೆ ಮತ್ತು ಇದು ಕೇವಲ 1 ಅಥವಾ 2 ಅಲ್ಲ, ಆದರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಇಡೀ ವಿಶ್ವವನ್ನು ಒಳಗೊಂಡಿದೆ. ನಾನು ನಿಮಗೆ 8 ಬದಲಾವಣೆಗಳನ್ನು ಹೇಳಲು ಬಯಸುತ್ತೇನೆ. ಆದರೆ ಹೌದು ಸ್ನೇಹಿತರೆ, ನೀವು ನಿಮ್ಮ ತಾಯಿಯನ್ನು ಪ್ರೀತಿಸುತ್ತಿದ್ದರೆ, ನೀವು ಭಗವಾನ್ ಶ್ರೀರಾಮನ ಮಹಾನ್ ಸನಾತನ ಭಕ್ತರಾಗಿದ್ದರೆ ಇಂದಿನ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಪೂರ್ತಿಯಾಗಿ ನೋಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಸೀತಾ ಮತ್ತು ಜೈ ಭಗವಾನ್ ರಾಮ್ ಎಂದು ಬರೆಯಿರಿ ಮತ್ತು ಲೈಕ್ ಮಾಡಿ. ಮತ್ತು ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಅವರು ನಿಮಗೆ ಮನೆಯನ್ನು ಕೊಡುತ್ತಾರೆ, ಹಣವನ್ನು ಕೊಡುತ್ತಾರೆ, ಬಹಳಷ್ಟು ಕೊಡುತ್ತಾರೆ. ಅವರು ನಿಮಗೆ ಒಂದು ದೊಡ್ಡ ವಾಹನವನ್ನು, ಅಂದರೆ ಕಾರನ್ನು ಸಹ ಕೊಡುತ್ತಾರೆ. ಈಗಲೇ ದೇವರ ಹೆಸರನ್ನು ಹೇಳಿ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ಆದ್ದರಿಂದ ಮೊದಲು ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ, ಏಕೆಂದರೆ ಸ್ನೇಹಿತರೆ, ಈ 5 ಮುಖಗಳನ್ನು ನೀವು ಹಲವು ಬಾರಿ ನೋಡಿದ್ದೀರಿ, ಆದರೆ ನೀವು ಅವುಗಳನ್ನು ಎಂದಿಗೂ ಗುರುತಿಸಲಿಲ್ಲ. ಹೌದು ಸ್ನೇಹಿತರೆ, ನೀವು ಅದನ್ನು ಹಲವು ಬಾರಿ ಅನುಭವಿಸುತ್ತೀರಿ. ನಿಮ್ಮ ಜೀವನದ ಯಾವುದೋ ಒಂದು ಹಂತದಲ್ಲಿ ಅದು ಸಂಭವಿಸಿದೆ. ಕೆಲಸದಲ್ಲಿಯೂ ಅವರು ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದ್ದಾರೆ. ಕೆಲವೊಮ್ಮೆ ಈ ಲೋಕದಲ್ಲಿರುವ ಎಲ್ಲ ಜನರು ಒಳ್ಳೆಯವರು ಎಂದು ನಿಮಗೆ ಅನಿಸುತ್ತದೆ. ನೀವು ಎಲ್ಲರೊಂದಿಗೆ ಸ್ನೇಹ ಬೆಳೆಸುತ್ತೀರಿ. ನೀವು ಎಲ್ಲರ ಮೇಲೂ ತುಂಬ ನಿರೀಕ್ಷೆ ಇಡುತ್ತೀರಿ. ನೀವು ಅದನ್ನು ನಂಬುತ್ತೀರಿ, ಆದರೆ ನೀವು ಎಡವಿ ಬಿದ್ದಾಗ ಬೀಳುತ್ತೀರಿ. ಎಡವಿ ಬಿದ್ದ ನಂತರ ಮತ್ತೆ ಮತ್ತೆ ವಿಷಾದಿಸುತ್ತೀರಿ. ಮತ್ತು ಅದು ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆ ಅಲ್ಲವೇ? ನಾನು ಇಂದು ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಇತ್ತು? ನೀವು ಅದೇ ಪ್ರಶ್ನೆಯನ್ನು ಪದೇ ಪದೇ ಕೇಳುತ್ತಿದ್ದರೆ, ನಾನು ಗುರೂಜಿ ಅವರನ್ನು ಕೇಳುತ್ತಿದ್ದೆ, ನಾನು ಯಾಕೆ ಇಷ್ಟೊಂದು ಪ್ರಯತ್ನಿಸುತ್ತಿದ್ದೇನೆ ಎಂದು ನನಗೆ ತಿಳಿದಿಲ್ಲ. ನಾನು ಇನ್ನು ನನ್ನ ಜೀವನದಲ್ಲಿ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುತ್ತಿಲ್ಲ ಏಕೆ? ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಪರಿಸ್ಥಿತಿಯನ್ನು ಏಕೆ ಸರಿಪಡಿಸಲು ಸಾಧ್ಯವಿಲ್ಲ? ನನ್ನ ಕುಟುಂಬಕ್ಕೆ ಅವರು ಬಯಸುವ ವಸ್ತುವನ್ನು ನಾನು ಏಕೆ ಖರೀದಿಸಲು ಸಾಧ್ಯವಾಗುತ್ತಿಲ್ಲ? ನನಗೆ ಅರ್ಥವಾಗುತ್ತಿದೆಯೇ ನಾನು ಏಕೆ ಇಷ್ಟೊಂದು ಕಷ್ಟಗಳನ್ನು ಎದುರಿಸಬೇಕಾಗಿದೆ? ನನ್ನ ಕಠಿಣ ಪರಿಶ್ರಮ ಮತ್ತು ನನ್ನ ಕನಸುಗಳು ಏಕೆ ಎಂದಿಗೂ ನನಸಾಗುವುದಿಲ್ಲ? ಅಂದರೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನನ್ನ ಪ್ರಿಯ ಸ್ನೇಹಿತರೆ, ನೀವು ಹೌದು ಎಂದು ಭಾವಿಸಿದಾಗಲೆಲ್ಲ ಬಹುಶಃ ನನ್ನ ಅದೃಷ್ಟ ನನ್ನ ಕಡೆ ಇಲ್ಲದ ಕಾರಣ ದೇವರು ನನ್ನ ಅದೃಷ್ಟವನ್ನು ಸ್ವಲ್ಪ ಕೆಟ್ಟದಾಗಿ ಮಾಡಿರಬಹುದು ಎಂದು ನಿಮಗೆ ಅನಿಸುತ್ತದೆ. ಎಲ್ಲರ ಅದೃಷ್ಟ ಮುಂದೆ ಸಾಗುತ್ತಿದೆ, ಆದರೆ ನನ್ನ ಅದೃಷ್ಟ ಎಂದಿಗೂ ಹೊಳೆಯುವುದಿಲ್ಲ. ನೀವು ನಿಮ್ಮ ಮನಸ್ಸಿನಲ್ಲಿ ಈ ನಕಾರಾತ್ಮಕ ಆಲೋಚನೆಯನ್ನು ಯೋಚಿಸುತ್ತಿದ್ದೀರಿ. ಆದರೆ ಸ್ನೇಹಿತರೆ, ಇಂದು ನಾವು ಬಹಿರಂಗಪಡಿಸುವುದೇನೆಂದರೆ, ನೀವು ಹಾಗೆ ಮಾಡುವುದಾದರೆ ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ.
ಆ ವಿಷಯಗಳನ್ನು ಕಲಿತಾಗ ನೀವು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗುತ್ತೀರಿ. ಹೌದು, ನಾನು ನಿಮ್ಮ ಮಾಹಿತಿಗಾಗಿ ನಿಮಗೆ ಹೇಳಲು ಬಯಸುತ್ತೇನೆ. ನಮ್ಮ ಭಗವಾನ್ ಶ್ರೀರಾಮ್ ಮತ್ತು ನಮ್ಮ ತಾಯಿ ಸೀತಾಮಾತೆ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಈ 5 ಜನರೊಂದಿಗೆ ನಿಮ್ಮ ಸಂಬಂಧವನ್ನು ನೀವು ಮುರಿದರೆ, ಈ ಮಾಹಿತಿಯನ್ನು ತಿಳಿದ ಮೇಲೆ ಮುಂದಿನ 4 ದಿನಗಳಲ್ಲಿ ಸಂಭವಿಸುವ 8 ಬದಲಾವಣೆಗಳು, ಆ 8 ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ, ಏನಾಗುತ್ತದೆ ಎಂದು ಹೇಳುತ್ತವೆ. ಹಾಗಾದರೆ ಮೊದಲು ನಮ್ಮ ಕುಟುಂಬದಲ್ಲಿ ನೀವು ಏನನ್ನು ತರಲು ಬಯಸುತ್ತೀರಿ? ಅದು ನಿಮಗೆ ಕಷ್ಟವಾಗುವುದಿಲ್ಲ ಮತ್ತು ನೀವು ಅದನ್ನು ಸಾಧಿಸುವಿರಿ. ನಿಮ್ಮ ಕನಸು ಶೀಘ್ರದಲ್ಲೇ ನನಸಾಗುತ್ತದೆ ಮತ್ತು ನೀವು ಈ ಕನಸನ್ನು ನನಸು ಮಾಡಲು ನಿಮ್ಮ ಕಣ್ಣೆದುರೇ ಸಂಪತ್ತು ನಿಮಗೆ ಹರಿಯಲು ಪ್ರಾರಂಭವಾಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸಲು ಪ್ರಾರಂಭವಾಗುತ್ತವೆ. ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮತ್ತು ನೀವು ಉತ್ತಮ ದಿನಗಳನ್ನು ನೋಡಲು ಪ್ರಾರಂಭಿಸುತ್ತೀರಿ. ನನ್ನ ಪ್ರೀತಿಯ ಸ್ನೇಹಿತರೆ, ತುಂಬಾ ಸುಧಾರಣೆ ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಪ್ರಪಂಚವು ಬದಲಾಗುವುದನ್ನು ನೀವು ನೋಡುತ್ತೀರಿ. ಕಲಿಯುಗದಲ್ಲಿ ನನಗೆ ಇಷ್ಟೊಂದು ದೊಡ್ಡ ಪವಾಡ ಹೇಗೆ ಸಂಭವಿಸಿತು ಎಂದು ನೀವು ಆಶ್ಚರ್ಯಪಡುತ್ತೀರಿ. ನಂತರ ನಾನು ಈ ಜನ್ಮದಲ್ಲಿ ಇಂತಹ ದೊಡ್ಡ ಪವಾಡವನ್ನು ನೋಡಲು ಯಾವ ಪುಣ್ಯದ ಕೆಲಸವನ್ನು ಮಾಡಿದೆ ಎಂದು ನನಗೆ ಅರ್ಥವಾಯಿತು. ಹೌದು ಸ್ನೇಹಿತರೆ, ಆದರೆ ಇದೆಲ್ಲವೂ ಸಾಮಾನ್ಯವಲ್ಲ. ನೀವು ಇಂದಿನ ಸೂಚನೆಯನ್ನು ಅನುಸರಿಸಿದರೆ ಮಾತ್ರ ಸಂಭವಿಸುತ್ತದೆ. ನೀವು ಸಂಬಂಧಗಳನ್ನು ಮುರಿಯಬೇಕಾದ ಈ 5 ಮುಖಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪಕ್ಕಕ್ಕೆ ಬಂದ ನಂತರವೂ ಅವರು ನಿಮ್ಮ ದ್ರೋಹ ಬಗೆದ ಕಾರಣ ನೀವು ಅಂಥವರಿಂದ ದೂರವಿರಬೇಕು. ಹಾಗಾದರೆ ನೀವು ಈ 5 ಮುಖಗಳನ್ನು ಹೇಗೆ ಗುರುತಿಸುತ್ತೀರಿ? ಆದ್ದರಿಂದ ಸ್ನೇಹಿತರೆ, ಮೊದಲು ಅವರ ಉದ್ದೇಶಗಳು ನಿಮಗೆ ಸ್ಪಷ್ಟವಾಗುತ್ತವೆ. ಒಂದು ಸುಳ್ಳು ಚಿತ್ರಣ ಕಾಣಿಸಿಕೊಳ್ಳುತ್ತದೆ. ಆ ಮುಂದಿನ 4 ದಿನಗಳಲ್ಲಿ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಉದ್ದೇಶಿಸಲಾಗಿದೆ. ನೀವು ಸ್ವಲ್ಪ ವಿಭಿನ್ನವಾದದ್ದನ್ನು ನೋಡುತ್ತೀರಿ. ಅವಳ ನಡವಳಿಕೆಯಲ್ಲಿ ನೀವು ಸ್ವಲ್ಪ ಕಹಿಯನ್ನು ನೋಡುತ್ತೀರಿ ಮತ್ತು ಅತ್ಯುತ್ತಮ ಭಾಗವೆಂದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಅದು ಹೆಚ್ಚಾಗಿ ನಿಮ್ಮ ಮುಂದೆಯೇ ಆಗುತ್ತದೆ. ಅವರು ಕೋಪಗೊಳ್ಳುವವರು ಮತ್ತು ಅವರ ಕಣ್ಣುಗಳು ಅಸೂಯೆಯಿಂದ ತುಂಬಿರುತ್ತದೆ. ಅವರ ಹೆಸರು ಏನೇ ಇರಲಿ ಸ್ನೇಹಿತರೆ, ಅವರ ಹೆಸರು NMKPRG. ಹೌದು, ಈ ಅಕ್ಷರಗಳಲ್ಲಿ ಬರೆಯಲಾಗುತ್ತದೆ. ಈ ಅಕ್ಷರದಿಂದ ಪ್ರಾರಂಭವಾಗುವ ಯಾರೇ ಸ್ನೇಹಿತರಾಗಿರಲಿ ನಿಮಗೆ ದ್ರೋಹ ಬಗೆಯುತ್ತಾರೆ. ಆದ್ದರಿಂದ ನೀವು ಈಗ ಅವರನ್ನು ಗುರುತಿಸುತ್ತೀರಿ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸುತ್ತೀರಿ. ಮತ್ತು ಏಕೆಂದರೆ ಸ್ನೇಹಿತರೆ, ದೇವರು ನಿಮಗಾಗಿ ಏನು ಇಟ್ಟಿದ್ದಾನೆ, ಪ್ರತಿ ಬಾರಿಯೂ ಭಗವಾನ್ ನಿಮಗೆ ಅರಿವು ಮೂಡಿಸಲು ಮಾತ್ರ ಬರುತ್ತಾರೆ ಎಂದು ನಾವು ಹೇಳುತ್ತಿದ್ದೇವೆ. ಆದರೆ ನೀವು ತುಂಬ ಜಾಗರೂಕರಾಗಿರಬೇಕು. ನೀವು ಈಗ ಸೋಮಾರಿಯಾಗಲಿದ್ದೀರಿ. ನೀವು ಈಗ ಸೋಮಾರಿಯಾಗುವುದರಿಂದ ನೀವು ಅದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ತಿಂಗಳು ಮಾತ್ರವಲ್ಲ, ನಿಮ್ಮ ವಾರವೂ ಹಾಳಾಗುತ್ತದೆ. ಆದ್ದರಿಂದ ಸೋಮಾರಿಯಾಗುವ ಅಗತ್ಯವಿಲ್ಲ. ವಿಶೇಷವಾಗಿ ಈ 4 ದಿನಗಳು ನಿಮಗೆ ಬಹಳ ಅಮೂಲ್ಯವಾದ ಸಮಯವನ್ನು ತರುತ್ತಿವೆ ಮತ್ತು ಈ ಮಧ್ಯೆ ನೀವು ಅತ್ಯಂತ ಮುಖ್ಯವಾದ ವಿಷಯಗಳ ಮೇಲೆ ಗಮನ ಹರಿಸಬೇಕು. ಅದು ಜವಾಬ್ದಾರಿಯನ್ನು ನಿಮ್ಮ ರಾಶಿ ಚಕ್ರದಲ್ಲಿ ನಮ್ಮ ಭಗವಾನ್ ರಾಮನು ಮಾತ್ರ ನೀಡಲಿದ್ದಾನೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸುತ್ತೀರಿ. ನನ್ನ ಹೃದಯ ಹೇಳುತ್ತಿದೆ. ಆದ್ದರಿಂದ ಮೊದಲನೆಯದಾಗಿ ನೀವು ಈ ನಮ್ಮ ಹೊಸ ಬೆಳಕು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಾವು ಇದರ ಬಗ್ಗೆ ಮಾತನಾಡೋಣ. ನಾವು ನಿಮ್ಮ ಲಾಭದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತೇವೆ. ನಿಮ್ಮ ಲಾಭವು ಯಾವ ದೃಷ್ಟಿಕೋನಗಳನ್ನು ಹೊಂದಿರುತ್ತದೆ? ಈ ಸಮಯದಲ್ಲಿ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಖರೀದಿಸಿ, ಏಕೆಂದರೆ ಹಣ ಉಳಿಸಿ. ಅಗತ್ಯವಿರುವ ಜನರು ನಿಮ್ಮ ಮುಂದೆ ಬೇಡಿಕೊಂಡರೆ ಈ ಸಮಯ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ತುಂಬಾ ಮುಖ್ಯವಾಗಿದೆ. ಯಾರಾದರೂ ನಿರ್ಗತಿಕರು ನಿಮ್ಮ ಮುಂದೆ ಬಂದು ಊಟವನ್ನು ಕೇಳಿದರೆ, ಸಹಾಯವನ್ನು ಕೇಳಿದರೆ ತಕ್ಷಣ ಮಾಡಿ. ಏಕೆಂದರೆ ಧರ್ಮ ಗ್ರಂಥಗಳು ಹೇಳುತ್ತವೆ, ಕೆಲವೊಮ್ಮೆ ದೇವರು ಕೂಡ ಈ ಭೂಮಿಗೆ ಭಿಕ್ಷುಕನಂತೆ ಬಂದು ನಮ್ಮನ್ನು ಪರೀಕ್ಷಿಸಲು ನಮ್ಮ ಮುಂದೆ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಆದರೆ ನಾವು ಏನನ್ನಾದರೂ ನೀಡಬೇಕು. ನಾವು ನೀಡದಿದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಾವು ನಿಮ್ಮ ದೇವರಾದ ಆತನ ಮುಂದೆ ಒಂದು ಕಡೆ ಬಿದ್ದು ಬಿಡುತ್ತೇವೆ. ಆದ್ದರಿಂದ ನೀವು ಈ ಸಮಯದಲ್ಲಿ ಏನಾದರೂ ಮಾಡುತ್ತಿದ್ದರೆ ಅವರಿಗೆ ಮೊದಲು ಆಹಾರವನ್ನು ನೀಡಿ. ಇಂದಿನವರೆಗೆ ನಿಮ್ಮನ್ನು ಪ್ರೀತಿಸುವ ಸುಂದರ ವ್ಯಕ್ತಿ ಯಾರಾದರೂ ಇದ್ದರೆ ನನಗೆ ಒಬ್ಬ ಹೆಣ್ಣು ಸಿಕ್ಕಿಲ್ಲ. ನಿನ್ನನ್ನು ಅಷ್ಟೊಂದು ಪ್ರೀತಿಸುವ ಯಾರೂ ನನಗೆ ಸಿಕ್ಕಿಲ್ಲ ಮತ್ತು ನಿಮ್ಮ ಜಾತಕವು ಪ್ರೀತಿಯ ಬಗ್ಗೆ ಇದ್ದಂತೆ ತೋರುತ್ತದೆ ಅಥವಾ ಇದು ಅಲ್ಲ ಎಂದು ನಾವು ಸಮಾಧಾನ ಮಾಡಿಕೊಂಡಿದ್ದೀರಿ. ಮತ್ತು ಮುಂದಿನ 4 ದಿನಗಳವರೆಗೆ ಒಬ್ಬ ಸುಂದರ ಮಹಿಳೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ. ಅವಳು ನಿಮ್ಮನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಾಳೆ. ಆಗ ನೀವು ಹೇಳುತ್ತೀರಿ,
ನಾನು ಬಯಸುತ್ತಿದ್ದುದು ಇದನ್ನೇ ಎಂದು ಇದ್ದಕ್ಕಿದ್ದಂತೆ ನಾನು ನಿಮಗೆ ಹೇಳಬಲ್ಲೆ. ಹೌದು ಸ್ನೇಹಿತರೆ, ನೀವು ನಿಮ್ಮನ್ನು ಹೆಚ್ಚು ಬದಲಾಯಿಸಿಕೊಳ್ಳಬೇಕಾದ ಸಮಯ ಇದು. ಒಂದು ವೇಳೆ ನಾವು ತುಂಬ ಕೋಪಗೊಳ್ಳುತ್ತೇವೆ ಎಂದು ನೀವು ಭಾವಿಸುತ್ತೀರಿ. ನನ್ನಲ್ಲಿ ಏನೋ ತಪ್ಪಿದೆ, ನನಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿದ್ದರೆ ಅವುಗಳನ್ನು ಬದಲಾಯಿಸಲು ಪ್ರಯತ್ನಿಸಿ, ಏಕೆಂದರೆ ನೀವು ನಿಮ್ಮನ್ನು ಬದಲಾಯಿಸಿಕೊಂಡರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಿಧಾನವಾಗಿ ಎಲ್ಲವೂ ಉತ್ತಮಗೊಳ್ಳುತ್ತದೆ. ಮತ್ತು ಹೌದು, ಇದು ಅಪಾಯಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸಮಯ. ನೀವು ನಿಮ್ಮ ಸಣ್ಣ ಕುಶಲಕರ್ಮಿಗಳಾಗಿದ್ದರೆ ಯಾವುದೇ ಅಪಾಯಕಾರಿ ಕೆಲಸವನ್ನು ಮಾಡಬೇಡಿ, ಇಲ್ಲದಿದ್ದರೆ ನೀವು ಎಲ್ಲೋ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಗಾಯಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಆದಾಗ್ಯೂ ಹಲವಾರು ಹಣಕಾಸಿನ ಆಯ್ಕೆಗಳು ಹೊರಹೊಮ್ಮುತ್ತಿವೆ. ನೀವು ಹಣವನ್ನು ಪಡೆಯುತ್ತೀರಿ, ಆದರೆ ನೀವು ಅದನ್ನು ಯಾವುದಕ್ಕಾದರೂ ಬಳಸಿಬಿಡುತ್ತೀರಿ ಎಂದರ್ಥ. ಇದು ನಿಮ್ಮ ಹಣದ ಸಂಪೂರ್ಣ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಈಗ ಅಂತಹ ಯಾವುದೇ ಯೋಜನೆಗಳನ್ನು ಮಾಡಬೇಡಿ ಮತ್ತು 1 ವರ್ಷದಲ್ಲಿ ನೀವು ಗಳಿಸಿದ್ದನ್ನೆಲ್ಲ ಒಂದೇ ನಿಮಿಷದಲ್ಲಿ ಕಳೆದುಕೊಳ್ಳುವಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಸಾಮಾಜಿಕ ಸಂಪರ್ಕಗಳು ವಿಸ್ತರಿಸುತ್ತವೆ ಮತ್ತು ನಿಮ್ಮ ಗುರುತು ಇನ್ನೂ ಹೆಚ್ಚಿನದನ್ನು ಅರ್ಥೈಸುತ್ತದೆ. ಈ ಬಾರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯವನ್ನು ನೀವು ನೋಡಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಸ್ನೇಹಿತರಿಗೆ ಕರೆ ಮಾಡಬಹುದು ಅಥವಾ ಸಂದೇಶ ಕಳಿಸಬಹುದು, ಅವರ ಯೋಗಕ್ಷೇಮವನ್ನು ಪರಿಶೀಲಿಸಬಹುದು. ಹೌದು ಸ್ನೇಹಿತರೆ, ಹಾಗೆಯೇ ನೀವು ಯಾರನ್ನಾದರೂ ಭೇಟಿಯಾಗಲು ಹೋದರೆ ನೀವು ಹೋಗಬಹುದು. ಇದಕ್ಕೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ನೀವು ಯಾರನ್ನಾದರೂ ಭೇಟಿಯಾದರೂ ಅವರೊಂದಿಗೆ ಕೆಲವು ಸುಂದರ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ. ಹೌದು ಸ್ನೇಹಿತರೆ, ಯಾರಾದರೂ ನಿಮಗೆ ಅಚ್ಚರಿ ನೀಡಿದರೆ ಅದನ್ನು ಸ್ವೀಕರಿಸಿ. ನೀವು ಯಾವಾಗಲೂ ನಿಮ್ಮನ್ನು ಬಲವಾಗಿ ಇಟ್ಟುಕೊಳ್ಳುವುದು ಮತ್ತು ಅದೇ ಸಮಯದಲ್ಲಿ ಕೆಲವೊಮ್ಮೆ ಮುಗುಳ್ನಗೆ ಸಮಾರಂಭಕ್ಕೂ ಹಾಜರಾಗಲು ಸಿದ್ಧರಾಗಿರಿ ಮತ್ತು ಮಂಗಳ ಕಾರ್ಯಗಳಲ್ಲಿ ನಿಮ್ಮನ್ನು ಆಹ್ವಾನಿಸಲಾಗುತ್ತದೆ. ಅದಕ್ಕೂ ಕೂಡ ತುಂಬ ಹೆಮ್ಮೆಯಿಂದ ಹೋಗಿ, ಏಕೆಂದರೆ ಮಂಗಳ ಕಾರ್ಯಗಳ ಸಮಾರಂಭಕ್ಕೆ ಹಾಜರಾಗುವುದು ತುಂಬ ಶ್ರೇಷ್ಠವಾಗಿದೆ. ನಮಗೆ ಏನಾದರೂ ಅದೃಷ್ಟ ಸಂಭವಿಸಿದರೆ ನಾವು ಅಲ್ಲಿಗೆ ಹೋಗಬೇಕು, ಏಕೆಂದರೆ ಅಲ್ಲಿ ಮನಸ್ಸಿಗೆ ಸಾಕಷ್ಟು ಶಾಂತಿ, ನೆಮ್ಮದಿ ನಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ಬಾರಿ ನಿಮ್ಮ ಅದೃಷ್ಟ ಸಂಖ್ಯೆ 5 ಆಗಿರುತ್ತದೆ ಮತ್ತು ನಿಮ್ಮ ಅದೃಷ್ಟದ ಶುಭ ಬಣ್ಣ ಹಳದಿ ಬಣ್ಣದಾಗಿರುತ್ತದೆ. ನಿಮಗೆ ಸರಿಯಾದ ದಿಕ್ಕು ಪೂರ್ವ ಮತ್ತು ಉತ್ತರವಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.